So, welcome back to online class. ಸೊ ಆಲ್ರೆಡಿ ನಾವು ಹಿಂದಿನ ಕ್ಲಾಸಲ್ಲಿ ಟೈಪ್ಸ್ ಆಫ್ ಪ್ರೊಸೆಸರ್ ಅಂತ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಟೈಪ್ಸ್ ಆಫ್ ಪ್ರೊಸೆಸರ್ ಅಲ್ಲಿ ಒಂದು ಯಾವ ಏನೇನು ಓದಿದ್ವಿ ಅಂತ ನೋಡ್ಕೊಂಡು ಅನ್ಸುತ್ತೆ. ಸಿಸ್ಕ್ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಅಂತ ಹೇಳ್ತೀವಿ, ರಿಸ್ಕ್ ಅಂತ ಹೇಳ್ತೀವಿ, ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಅಂತ ಓದಿದ್ವಿ. ಎಪಿಕ್ ಎಕ್ಸ್ಪ್ಲಿಸಿಟಿಲಿ ಪ್ಯಾರಲಲ್ ಇನ್ಸ್ಟ್ರಕ್ಷನ್ ಕಂಪ್ಯೂಟಿಂಗ್ ಅಂತ ಓದಿದ್ವಿ. ಅಂಡ್ ಮಲ್ಟಿ ಕೋರ್ ಪ್ರೊಸೆಸರ್ ಅಂದ್ರೆ ದೀಸ್ ಆರ್ ದ 4 ಟೈಪ್ಸ್ ಆಫ್ ಪ್ರೊಸೆಸರ್ ಅಂತ ನಾವು ಹೇಳಿದ್ವಿ. ಅದ್ರ ಫ್ಯೂಚರ್ಸ್ ಮತ್ತೆ ಯೂಸೇಜ್ ಬಗ್ಗೆ ನಾವು ಕಲ್ತಿದೀವಿ. ಇವತ್ತು ಮೆಮೊರಿ ಆರ್ಗನೈಸೇಷನ್ ಅಂತ ನಾವು ಹೇಳ್ಬೇಕಾಗತ್ತೆ. ಮೆಮೊರಿ ಅಂತಂದ್ರೆ ಟೈಪ್ಸ್ ಆಫ್ ಪ್ರೊಸೆಸರ್ ಕಂಪ್ಲೀಟೆಡ್. ನಾವು ಈಗ ಬಂದ್ಬಿಟ್ಟು ನೆಕ್ಸ್ಟ್ ಒನ್ ಮೆಮೊರಿ ಆರ್ಗನೈಸೇಷನ್ಸ್ ಅಂತ ನಾವು ಹೇಳ್ತೀವಿ. ಮೆಮೊರಿ ಆರ್ಗನೈಸೇಷನ್ಸ್ ಆಗಿನ ಮುಂಚೆ ಫಸ್ಟ್ ನಾವು ಮೇನ್ ಮೆಮೊರಿ ಅಂದ್ರೆ ಏನು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಮೇನ್ ಮೆಮೊರಿಯಲ್ಲಿ ಸರ್ಟನ್ ಪಾಯಿಂಟ್ಸ್, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಇಲ್ಲಿ ಸ್ಲೈಡ್ ಅಲ್ಲಿ ಅವೈಲಬಲ್ ಇದಾವೆ. ಆಯ್ತಾ? ಎವ್ರಿ ಕಂಪ್ಯೂಟರ್ ಹ್ಯಾಸ್ ಎ ಟೆಂಪರರಿ ಸ್ಟೋರೇಜ್ ಬಿಲ್ಟ್ ಇನ್ ಟು ದ computer hardware. Every computer has a temporary storage built into the computer hardware ಅಂತ ನಾವು ಹೇಳ್ತೀವಿ. ಟೆಂಪ್ರರಿ ಸ್ಟೋರೇಜ್ ಅಂತಂದ್ರೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಿಮ್ಮ ಮೊಬೈಲ್ಸ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಆಂಡ್ರಾಯ್ಡ್ ಮೊಬೈಲ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಿ. ಅನ್ನೋನ್ ಫೈಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಾಗ ರೀತಿಯಲ್ಲೇ ಅದು ಸ್ಟೋರ್ ಆಗ್ತಾನೆ ಇರುತ್ತೆ. ಅಂದ್ರೆ ನಿಮ್ಗೆ ಗೊತ್ತಿರೋದಲ್ಲ ಅದು ಡಾಟಾ ಅಥವಾ ಸ್ಟೋರೇಜ್ ಆಕ್ಯುಪೈ ಮಾಡಿದೆಯಾ ಅಂತ ಹೇಳಿ. ಕೆಲವೊಂದು ಬಹಳ ಜನ ಬೂಸ್ಟ್ ಅಂತ ಯೂಸ್ ಮಾಡ್ತಾರೆ. ಅಂದ್ರೆ ಬೂಸ್ಟ್ ಆದ ತಕ್ಷಣ ಟೆಂಪರರಿ ಫೈಲ್ಸ್ ಎಲ್ಲ ತಗೊಂಡ್ಬಿಟ್ಟು ಅದು ಡಿಲೀಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ 1 GB ಇರ್ಬೋದು, 500 MB ಇರ್ಬೋದು, ಅಕ್ವೈರ್ ಮಾಡಿದಿರುತ್ತೆ. ಪ್ರತಿ ಸಲ ನಿಮ್ಮ ಮೊಬೈಲ್ ಸ್ಲೋ ಆಯ್ತು ಅಂತಂದ್ರೆ ಕಾರಣ ಏನಾದದು, ಟೆಂಪರರಿ ಸ್ಟೋರೇಜ್ ಏನಾಗುತ್ತೆ, ಜಾಸ್ತಿ ಸ್ಟೋರ್ ಆಗಿರುತ್ತೆ. ಅದನ್ನ ನಿಮಗೆ ಪ್ರೊಸೆಸ್ ಮಾಡ್ಲಿಕ್ಕೆ, ಸ್ಪೀಡ್ ಮಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ನೀವು ಪ್ರತಿ ಸಲ ಮೊಬೈಲ್ ಸ್ಲೋ ಆಯ್ತು ಅಂದ್ರೆ ಟೆಂಪರರಿ ಸ್ಟೋರೇಜ್ ಏನಾಗುತ್ತೆ, ಕ್ಲೀನ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಎವ್ರಿ ಕಂಪ್ಯೂಟರ್ ಹ್ಯಾಸ್ ಎ ಟೆಂಪರರಿ ಸ್ಟೋರೇಜ್ ಬಿಲ್ಟ್ ಇನ್ ಟು ದ ಕಂಪ್ಯೂಟರ್. ಅಂದ್ರೆ ಆಟೋಮೆಟಿಕ್ ಆಗಿ ಪ್ರತಿಯೊಂದು ಮೊಬೈಲ್ ಅಥವಾ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ ಟೆಂಪರರಿ ಸ್ಟೋರೇಜ್ ಅವೈಲಬಲ್ ಇದೆಯಾ ಅಂತ ಅರ್ಥ. ಫಸ್ಟ್ ಪಾಯಿಂಟ್ ಅದು ಮೇನ್ ಮೆಮೊರಿ ಅಂತ ನಾವು ಹೇಳ್ತೀವಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ಪ್ರಿವಿಯಸ್ ಕ್ಲಾಸ್ ಅಲ್ಲಿ ರ್ಯಾಮ್ ರೋಮ್ ಅಂತ ಹೇಳಿದ್ವಿ. ಅಂದ್ರೆ ವಾಲಟೈಲ್ ಅಂಡ್ ನಾನ್ ವಾಲಟೈಲ್, ಪರ್ಮನೆಂಟ್ ಮೆಮೊರಿ ಅಂಡ್ ಟೆಂಪರರಿ ಮೆಮೊರಿ ಅಂತ ನಾವು ಹೇಳಿದ್ವಿ. ರ್ಯಾಮ್ ರೋಮ್ ಅಂತ ಹೇಳ್ತೀವಿ. ರೀಡ್ ಓನ್ಲಿ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆಯ್ತಾ? ಆಯ್ತು. ನೆಕ್ಸ್ಟ್ ಪಾಯಿಂಟ್, it stores instructions and data of a program mainly when the programs is being executed by the CPU. It stores instructions and data of the program. It stores instructions and data of a program mainly when the programs is being executed by the CPU. ಅಂದ್ರೆ ಒಂದು ಪ್ರೋಗ್ರಾಮ್ ಇರ್ಬೋದು, ಅದೇನ್ ಮಾಡುತ್ತೆ, ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಡಾಟಾನ ಫಸ್ಟ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದಾದ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡಿ CPU ಅಲ್ಲಿ ಸ್ಟೋರ್ ಆಗಿರುತ್ತೆ. ಅರ್ಥ ಆಗುತ್ತಾ? ಇಟ್ ಸ್ಟೋರ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ ಅಂದ್ರೆ ಯೂಸರ್ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಡಾಟಾ ಏನಿದೆಯಲ್ಲ, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ತಗೊಳುತ್ತೆ. ಅದಾದ ನಂತರ ಆ ಪ್ರೋಗ್ರಾಮ್ ಯಾವಾಗ ನೀವು ನೋಡ್ಬೇಕು ಅಂತ ಇದ್ರು ಅಥವಾ ಏನಾದ್ರೂ ಆಪರೇಷನ್ಸ್ ಕೊಟ್ಟಿದ್ದು ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಿ, ಯಾವ್ದು ಮಾಡುತ್ತೆ ಎಕ್ಸಿಕ್ಯೂಟ್, ಅದು CPU ಮಾಡುತ್ತೆ. ಅರ್ಥ ಆಯ್ತಾ? That is nothing but it stores the instructions and data of the program mainly when the program is being executed by the CPU. ಅರ್ಥ ಆಯ್ತಾ? ಇನ್ನ ಅರ್ಥ ಆಗ್ಬೇಕು ಅಂತಂದ್ರೆ, ಸಪೋಸ್ ನೀವೇನಾದ್ರೂ ಒಂದು ಫೈಲ್ ಅಥವಾ ವಿಡಿಯೋ ಅಥವಾ ಒಂದು ಇಮೇಜ್ ಕಂಪ್ಯೂಟರ್ ಅಲ್ಲಿ ಹಾಕಿದೀನಿ ಅಂತ ಅನ್ಕೊಡ್ರಿ. ಸಪೋಸ್ ಯಾವ್ದೋ ಒಂದು ಪೆನ್ ಡ್ರೈವ್ ಇಂದ ಸರ್ ಫೋಟೋಸ್ ಕಾಪಿ ಮಾಡ್ತಾ ಇದ್ದೀನಿ ಕಂಪ್ಯೂಟರ್ ಅಂತಂದ್ರೆ, ಆ ಫೋಟೋಸ್ ನೀವು ನಾಳೆ ಬಂದು ನೋಡಿದ್ರು ಆ ಫೋಟೋಸ್ ಅಲ್ಲಿ ಅವೈಲಬಲ್ ಇರುತ್ತೆ. ಅಂದ್ರೆ ಆ ಫೋಟೋಸ್ ತೋರಿಸೋ ಕೆಲಸ CPU ಮಾಡುತ್ತೆ, ಅಂದ್ರೆ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ಅರ್ಥ ಅದು. ಅದಕ್ಕೆ ನಾವು ಇಟ್ ಸ್ಟೋರ್ಸ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ of a program mainly when the programs is being executed by the CPU ಅಂತ ಹೇಳ್ತೀವಿ. This temporary storage is known as a main memory and primary storage are simply memory ಅಂತ ನಾವು ಹೇಳ್ಬೇಕಾಗುತ್ತೆ. ಅಂದ್ರೆ ಟೆಂಪರರಿ ಸ್ಟೋರೇಜ್ ಮೇನ್ ಮೆಮೊರಿ ಅಂತ ಹೇಳ್ತೀವಿ, ಪ್ರೈಮರಿ ಸ್ಟೋರೇಜ್ ಅಂತ ನಾವು ಹೇಳ್ತೀವಿ, ಅಥವಾ ಸಿಂಪ್ಲಿ ಮೆಮೊರಿ ಅಂತಾನು ನಾವು ಹೇಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಫಿಸಿಕಲಿ ಇಟ್ ಕನ್ಸಿಸ್ಟ್ ಆಫ್ ಸಮ್ ಚಿಪ್ಸ್ ಐದರ್ ಆನ್ ದ ಮದರ್ ಬೋರ್ಡ್ ಆರ್ ಆನ್ ಸಿಂಪಲ್ ಸರ್ಕ್ಯೂಟ್ ಬೋರ್ಡ್ ಅಟ್ಯಾಚ್ಡ್ ಟು ದ ಮದರ್ ಬೋರ್ಡ್ ಆಫ್ ದ ಕಂಪ್ಯೂಟರ್. ಅಂದ್ರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡ್ ಅಂತ ನಾವು ಹೇಳ್ತೀವಿ. ಮದರ್ ಬೋರ್ಡ್ ಇಸ್ ಅನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡ್. ಪ್ರತಿ ಒಂದನ್ನು ಚಿಪ್ ಸೆಟ್ ಅಂದ್ರೆ ಚಿಪ್ ಮುಖಾಂತರದಿಂದ ನಾವು ಸರ್ಕ್ಯೂಟ್ ಬೋರ್ಡ್ ಅಲ್ಲಿ ಯಾವಾಗಲೂ ಚಿಪ್ ಸೆಟ್ ಮುಖಾಂತರ ಇರ್ತವೆ. ನೀವು ಕ್ಯಾಲ್ಕುಲೇಟರ್ ಬೇಕಾದ್ರೆ ಯಾವ್ದೋ ಒಂದು ಕ್ಯಾಲ್ಕುಲೇಟರ್ ಡ್ಯಾಮೇಜ್ ಆಗಿರೋದು ನೋಡ್ರಿ, ಯಾವ್ದೋ ಒಂದು ಶೀಟ್ ಟೈಪ್ ಇರುತ್ತೆ, ಅದ್ರಲ್ಲೆಲ್ಲ ಚಿಪ್ಸ್ ಹಾಕಿರ್ತಾರೆ. ಚಿಪ್ ಹಾಕ್ಬಿಟ್ಟು ಸಾಲ್ಡರಿಂಗ್ ಮಾಡಿ ಹಾಕಿರ್ತಾರೆ. ಹೌದಾ? ಆ ಚಿಪ್ಸೇ ನಮ್ಗೆ ಇಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಸಮ್ ಚಿಪ್ಸ್ ಐದರ್ ಆನ್ ದ ಮದರ್ ಬೋರ್ಡ್ ಆರ್ ಎ ಸ್ಮಾಲ್ ಸರ್ಕ್ಯೂಟ್ ಬೋರ್ಡ್ ಅಂತ ನಾವು ಹೇಳ್ತೀವಿ. ಅದ್ರ ಮೇಲೆ ಅದು ವರ್ಕೌಟ್ ಆಗ್ತಾ ಇರುತ್ತೆ. ಇಟ್ ಹ್ಯಾಸ್ ರ್ಯಾಂಡಮ್ ಆಕ್ಸೆಸ್ ಪ್ರಾಪರ್ಟಿ ರ್ಯಾಂಡಮ್ ಆಕ್ಸೆಸ್ ಪ್ರಾಪರ್ಟಿ ಅಂತ ನಾವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್, ಇಟ್ ಈಸ್ ಅ ವಾಲಟೈಲ್ ಮೆಮೊರಿ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ದೀಸ್ ಆರ್ ದ 6 ಪಾಯಿಂಟ್ಸ್ ಫಾರ್ ದ ಮೇನ್ ಮೆಮೊರಿ ಅಂತ ನಾವು ಹೇಳ್ತೀವಿ.
ಅಥವಾ once again take the review of this. Main memory consist of a temporary storage built in ಆಗಿ ಬಂದಿರುತ್ತೆ. built in storage device ಅಂತ ಹೇಳ್ತೀವಿ, ಅದಕ್ಕೆ temporary memory ಅಂತ ನಾವು ಹೇಳ್ತೀವಿ. It stores the instructions and data of the program mainly when the program is being executed by the CPU ಅಂತ ನಾವು ಹೇಳಬೇಕಾಗುತ್ತೆ. and temporary storage ಬಂದ್ಬಿಟ್ಟು sometimes ನಾವು main memory ಅಂತ ಹೇಳ್ತೀವಿ, primary storage ಅಂತ ಹೇಳ್ತೀವಿ, ಅಥವಾ simply memory ಅಂತ ನಾವು ಹೇಳ್ತಾ ಇರ್ತೀವಿ. ಆಯ್ತಾ? ಸೊ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಯಾವ್ದ್ರ ಮುಖಾಂತರದಿಂದ ಇನ್ಸ್ಟ್ರಕ್ಷನ್ಸ್ ಹೇಗೆ ವರ್ಕೌಟ್ ಆಗುತ್ತೆ ಅಂತಂದ್ರೆ ಒಂದು ಚಿಪ್ ಮುಖಾಂತರದಿಂದ ಇವೆಲ್ಲ ಆಪರೇಷನ್ಸ್ ಪರ್ಫಾರ್ಮ್ ಆಗುತ್ತೆ. ಈ ಚಿಪ್ ಎಲ್ಲಿರುತ್ತೆ ಅಂದ್ರೆ ಮದರ್ ಬೋರ್ಡ್ ಮೇಲೆ ಇರುತ್ತೆ ಅಥವಾ ಸ್ಮಾಲ್ ಸರ್ಕ್ಯೂಟ್ ಬೋರ್ಡ್ ಮೇಲೆ ಪ್ಲೇಸ್ ಮಾಡಿರ್ತೀವಿ ನಾವು. ಅದೇ ರೀತಿಯಲ್ಲಿ ಇಟ್ ಹ್ಯಾಸ್ ಎ ರ್ಯಾಂಡಮ್ ಆಕ್ಸೆಸ್ ಪ್ರಾಪರ್ಟಿ ಅಂತ, ರ್ಯಾಂಡಮ್ ಆಗಿ ಡಾಟಾನ ಸಾರ್ಟ್ ಔಟ್ ಮಾಡೋದಿಲ್ಲ, ರ್ಯಾಂಡಮ್ ಆಗಿ ಸ್ಟೋರ್ ಮಾಡೋದಿಲ್ಲ, ಅದಕ್ಕೆ ನಾವು ರ್ಯಾಂಡಮ್ ಆಕ್ಸೆಸ್ ಪ್ರಾಪರ್ಟಿ ಅಂತ ನಾವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಇಟ್ ಈಸ್ ಎ ವಾಲಟೈಲ್ ಅಂತ ನಾವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸ್ಟೋರೇಜ್ ಇವ್ಯಾಲ್ಯೂಯೇಷನ್ ಕ್ರೈಟೇರಿಯಾ ಅಂತ ನಾವು ಹೇಳ್ತೀವಿ. ಸ್ಟೋರೇಜ್ ಇವ್ಯಾಲ್ಯೂಯೇಷನ್ ಕ್ರೈಟೇರಿಯಾ ಅಂತಂದ್ರೆ ಪ್ರಾಪರ್ಟಿ, ಡಿಸೈರಬಲ್, ಪ್ರೈಮರಿ ಸ್ಟೋರೇಜ್, ಸೆಕೆಂಡರಿ ಸ್ಟೋರೇಜ್. ಅಂದ್ರೆ ಸ್ಟೋರೇಜ್ ಇವ್ಯಾಲ್ಯೂಯೇಷನ್ ಕ್ರೈಟೇರಿಯಾ ಅಂತಂದ್ರೆ ಒಂದು ಡಾಟಾವ ಒಂದು ಕಂಪ್ಯೂಟರ್ ಅಥವಾ ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅಲ್ಲಿ ಡಾಟಾ ಸ್ಟೋರೇಜ್ ಮಾಡಬೇಕು ಅಂತಂದ್ರೆ ವಿ ನೀಡ್ ಟು ನೋ ದಟ್. ಈಗ ಸಪೋಸ್ ಮೊಬೈಲ್ ಅಲ್ಲಿ ಒಂದು ಇಮೇಜ್ ಹಾಕಿದೀವಿ ಅಂತ ಅನ್ಕೊಳ್ರಿ, ಅಲ್ಲಿ ನೀವು ಫೈಲ್ ಮ್ಯಾನೇಜರ್ ಅಲ್ಲಿ ಹೋಗಿ ಇಮೇಜ್ ಎಷ್ಟು ಸ್ಪೇಸ್ ತಗೊಂಡಿದೆ, ಫೈಲ್ ಡಾಕ್ಯುಮೆಂಟ್ಗೆ ಎಷ್ಟು ಸ್ಪೇಸ್ ತಗೊಂಡಿದೆ, ಡಾಕ್ಯುಮೆಂಟ್ ಅಲ್ಲಿ PDF ಯಾವುದು, ಡಾಕ್ಯುಮೆಂಟ್ ಯಾವುದು, ಹೌದಾ, ಈ ರೀತಿ ಎಲ್ಲ ಆ ಮೆಮೊರಿ ಅನ್ನೋದು ಏನಿದೆ, ಹಾರ್ಡ್ ಡಿಸ್ಕ್ ಇರ್ಬೋದು ಅಥವಾ ಇಂಟರ್ನಲ್ ಸ್ಟೋರೇಜ್ ಏನಿದೆ ಎಲ್ಲ ಡಿವೈಡ್ ಮಾಡಿ ಟೋಟಲ್ ಇಷ್ಟು ಸ್ಪೇಸ್ ಅಕ್ವೈರ್ ಮಾಡಿದೀವಿ ಅಂತ ಇಲ್ಲಿ ಡಿಸ್ಕ್ರಿಪ್ಷನ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ಕೂಡ ಅದಕ್ಕೆ ನಾವು ಸ್ಟೋರೇಜ್ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಅಂತ ನಾವು ಹೇಳ್ತೀವಿ. ಅಂದ್ರೆ ಇಮೇಜ್ ಎಷ್ಟು ಸ್ಪೇಸ್ ತಗೊಂಡಿದೆ, ಡಾಕ್ಯುಮೆಂಟ್ ಎಷ್ಟು ಸ್ಪೇಸ್ ತಗೊಳ್ತಾ ಇದೆ, ಅಂದ್ರೆ ಸಿಸ್ಟಮ್ ಅಂದ್ರೆ ಮೊಬೈಲ್ ಎಷ್ಟು ಸ್ಪೇಸ್ ತಗೊಳ್ತಾ ಇದೆ. ಈಗ ಸಪೋಸ್ 64 ಇತ್ತು, 32 ಇತ್ತು ಅನ್ಕೊಳ್ರಿ, 30 GB ಬರೀ ಡಾಟಾ ಸ್ಟೋರೇಜ್ ಆಯ್ತು, 2 GB ಮಾತ್ರ ಮೊಬೈಲ್ ಸ್ಟೋರೇಜ್ ತಗೊಳ್ತಿದೆ ಅಂತಂದ್ರೆ ಇದೆಲ್ಲ ನೀವೇನು ಇವ್ಯಾಲ್ಯೂಯೇಷನ್ ಆಫ್ ಕ್ರೈಟೇರಿಯಾ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಪ್ರಾಪರ್ಟೀಸ್, ದಟ್ ಈಸ್ ಪ್ರಾಪರ್ಟಿ ಬಂದ್ಬಿಟ್ಟು ಫಸ್ಟ್ ಸ್ಟೋರೇಜ್ ಕೆಪಾಸಿಟಿ. ಲಾರ್ಜ್ ಸ್ಟೋರೇಜ್ ಕೆಪಾಸಿಟಿ ಇತ್ತು ಅಂತಂದ್ರೆ ಪ್ರೈಮರಿ ಬಂದ್ಬಿಟ್ಟು ಸ್ಮಾಲ್ ಇರುತ್ತೆ, ಸೆಕೆಂಡರಿ ಬಂದ್ಬಿಟ್ಟು ಲಾರ್ಜ್ ಇರುತ್ತೆ. ಆಕ್ಸೆಸಿಂಗ್ ಟೈಮ್, ಫಾಸ್ಟ್ ಆಕ್ಸೆಸಿಂಗ್ ಟೈಮ್. ಪ್ರೈಮರಿ ಇತ್ತು ಅಂದ್ರೆ ಫಾಸ್ಟ್ ಆಗುತ್ತೆ, ಸೆಕೆಂಡರಿ ಅಂತಂದ್ರೆ ಸ್ಲೋ ಆಗುತ್ತೆ. ಇದು ನಿಮಗೆ ಫಾಸ್ಟ್ ಸ್ಲೋ ಅನ್ನೋಕೆ ಆಕ್ಸೆಸಿಂಗ್ ಟೈಮ್ ಅಂತಂದ್ರೆ ಇಂಟರ್ನಲ್ ಮೆಮೊರಿ ಇತ್ತು ಅಂದ್ರೆ ಜಲ್ದಿ ಆನ್ ಆಗುತ್ತೆ ಸಿಸ್ಟಮ್ಸ್, ಅಂದ್ರೆ ಜಲ್ದಿ ಕಾಪಿ ಅಥವಾ ಪೇಸ್ಟ್ ಏನಾದ್ರು ಮೂವ್ಮೆಂಟ್ ಮಾಡಿದ್ರೆ ಜಲ್ದಿ ಆಗುತ್ತೆ. ಅದೇ ನೀವೇನಾದ್ರೂ ಒಂದು ಪೆನ್ ಡ್ರೈವ್ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಆ ಡಿವೈಸ್ ಡಿಟೆಕ್ಟ್ ಆಗಬೇಕು. ಡಿಟೆಕ್ಟ್ ಆದ ನಂತರ ಪೆನ್ ಡ್ರೈವ್ ಅಲ್ಲಿ ತೋರಿಸ್ಬೇಕು. ಅದಾದ ನಂತರ ಮೊಬೈಲ್ ಇರ್ತಕ್ಕಂಥ ಡಾಟಾ ನಾನು ಪೆನ್ ಡ್ರೈವ್ ಅಲ್ಲಿ ಸೆಂಡ್ ಮಾಡ್ತೀನಿ ಅಂತಂದ್ರೆ ಹಾಗೆ ಜಲ್ದಿ ಹೋಗೋದಿಲ್ಲ, ಇಟ್ ವಿಲ್ ಟೇಕ್ ಸರ್ಟನ್ ಟೈಮ್. ಹೌದಾ, ಅದಕ್ಕೆ ನಾವು ಅದೇ ಇಂಟರ್ನಲ್ ಇತ್ತು ಅಂದ್ರೆ ಜಲ್ದಿ ಹೋಗುತ್ತೆ, ಅದಕ್ಕೆ ನಾವು ಸೆಕೆಂಡರಿ ಅಂತಂದ್ರೆ ಅದಕ್ಕೆ ಪೆನ್ ಡ್ರೈವ್ಗೆ ನಾವು ಹೇಳ್ತೀವಿ ಸೆಕೆಂಡರಿ, ಅದಕ್ಕೆ ನಾವು ಅದು ಸ್ಲೋ ಅಂತ ನಾವು ಹೇಳ್ಬೇಕಾಗುತ್ತೆ. ಕಾಸ್ಟ್ ಪರ್ ಬಿಟ್ ಆಫ್ ಸ್ಟೋರೇಜ್ ಅಂತ ಹೇಳ್ತೀವಿ. ಕಾಸ್ಟ್ ಪರ್ ಬಿಟ್ ಆಫ್ ಸ್ಟೋರೇಜ್ ಅಂತಂದ್ರೆ ಲೋ ಕಾಸ್ಟ್ ಪರ್ ಬಿಟ್ ಡಿಸೈರಬಲ್, ಹೈ ಮತ್ತೆ ಲೋ. ಸೆಕೆಂಡರಿ ಸ್ಟೋರೇಜ್ಗೆ ಕಡಿಮೆ ಆಗುತ್ತೆ, ಪ್ರೈಮರಿ ಜಾಸ್ತಿ ಆಗುತ್ತೆ. ಯಾವಾಗಲೂ ಇಂಟರ್ನಲ್ ಮೆಮೊರಿ ನೀವು 64 ಬಿಟ್, 32 ಬಿಟ್, 64, 128 ಇದ್ದಂಗಿಲ್ಲ ಆಗುತ್ತೆ, ಕಾಸ್ಟ್ ಎಫಿಷಿಯಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಹೌದಾ, ಅದೇ ಸೆಕೆಂಡರಿ ಸ್ಟೋರೇಜ್ ಸ್ವಲ್ಪ ಕಡಿಮೆ ಆಗುತ್ತೆ, ಅದಕ್ಕಂದ್ರೆ ಎಡಿಷನಲ್ಸ್ ಹಾಕೋಬಹುದು. ಬಟ್ ಇದೇನಾಗುತ್ತೆ, ಇಂಟರ್ನಲ್ ಬೇಕಿತ್ತು ಅಂತಂದ್ರೆ ಮೊಬೈಲ್ ಜೊತೆಗೆ ಬೇಕಿತ್ತು ಅಂದ್ರೆ ಜಾಸ್ತಿ ಪೇಮೆಂಟ್ ಮಾಡಿದ್ರೆ 30 GB ಇರ್ತಕ್ಕಂಥ ಪೇಮೆಂಟ್ 64 ಇರೋದಿಲ್ಲ, 60 ಇರ್ತಕ್ಕಂಥ ಪೇಮೆಂಟ್ ಸ್ಟೋರೇಜ್ 128 GB ಇರೋದಿಲ್ಲ. 128 GB ಇರ್ತಂದ್ರೆ 256 GB ಅದೇ ರೇಟ್ ಇರುತ್ತೆ. ಚೇಂಜಸ್ ಏನಾಗುತ್ತೆ, ಸ್ಟೋರೇಜ್ ತಕ್ಕಂಗೆ, ರ್ಯಾಮ್ ತಕ್ಕಂಗೆ ಮೊಬೈಲ್ ವೇರಿಯೇಷನ್ಸ್ ರೇಟ್ಸ್ ಏನಾಗುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಲೋ ಕಾಸ್ಟ್ ಪರ್ ಬಿಟ್ ಅಂದ್ರೆ ಹೈ, ಪ್ರೈಮರಿ ಹೈ ಇರುತ್ತೆ, ಸೆಕೆಂಡರಿ ಸ್ಟೋರೇಜ್ ಕಡಿಮೆ ಇರುತ್ತೆ. ವಾಲಟೈಲಿಟಿ ಅಂತ ನಾವು ಹೇಳ್ತೀವಿ, ಇದು ನಾನ್ ವಾಲಟೈಲ್ ಅಂತ ಹೇಳ್ತೀವಿ. ವಾಲಟೈಲ್ ಪ್ರೈಮರಿ ವಾಲಟೈಲ್ ಅಂತ ಹೇಳ್ತೀವಿ, ಸೆಕೆಂಡರಿ ನಾನ್ ವಾಲಟೈಲ್. ವಾಲಟೈಲ್ ಅಂತಂದ್ರೆ ಡಾಟಾ ಎರೇಸ್ ಆಗ್ಬಿಡುತ್ತೆ, ಸೆಕೆಂಡರಿ ಅಂತಂದ್ರೆ ಪರ್ಮನೆಂಟ್ ಅಂತ ಹೇಳ್ತೀವಿ. ಪ್ರೈಮರಿ ವಾಲಟೈಲ್ ಇಸ್ ನಥಿಂಗ್ ಬಟ್ ಆಸ್ ಅ ಟೆಂಪ್ರರಿ, ನಾನ್ ವಾಲಟೈಲ್ ಅಂತಂದ್ರೆ ಪರ್ಮನೆಂಟ್ ಅಂತ ಅರ್ಥ ಇದೆ. ಆಕ್ಸೆಸ್ ಬಂದ್ಬಿಟ್ಟು ರ್ಯಾಂಡಮ್ ಆಕ್ಸೆಸ್ ಅಂತ ಹೇಳ್ತೀವಿ. ಪ್ರೈಮರಿ ರ್ಯಾಂಡಮ್ ಆಕ್ಸೆಸ್, ಈ ಸೆಕೆಂಡರಿ ಸ್ಟೋರೇಜ್ ಬಂದ್ಬಿಟ್ಟು ಅದು ಸೂಡೋ ಕೋಡ್ ಅಂತ ನಾವು ಹೇಳ್ತೀವಿ. ರ್ಯಾಂಡಮ್ ಆಕ್ಸೆಸ್ ಅಥವಾ ಸೀಕ್ವೆನ್ಷಿಯಲ್ ಆದ್ರೂ ಸ್ಟೋರ್ ಆಗಿರ್ಬೋದು, ಅಂದ್ರೆ ಅದು ಜಿಗ್ಜಾಗ್ ಮೋಷನ್, ನೀವು ಯೂಸರ್ ಯಾವ ರೀತಿಯಲ್ಲಿ ಆದ್ರೂ ಅದನ್ನ ಆಕ್ಸೆಸಿಂಗ್ ಮಾಡ್ಕೋಬಹುದು. ಬಟ್ ಪ್ರೈಮರಿಯಲ್ಲಿ ಮಾತ್ರ ರ್ಯಾಂಡಮ್ ಆಗೇ ಇರುತ್ತೆ. ಬಟ್ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಇಂಥವೆಲ್ಲ ಏನಾಗುತ್ತೆ, ರ್ಯಾಂಡಮ್, ಸೂಡೋ ಕೋಡ್ ಅಥವಾ ಸೀಕ್ವೆನ್ಷಿಯಲ್ ರೂಪದಲ್ಲಿ ಡಾಟಾ ಅಥವಾ ಫೈಲ್ಸ್, ಮೂವೀಸ್ ಅಥವಾ MP3 ಪ್ಲೇಯರ್ಸ್ ಎಲ್ಲ ಅದು ಸಾರ್ಟ್ ಔಟ್ ಆಗ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಸ್ಟೋರೇಜ್ ಇವ್ಯಾಲ್ಯೂಯೇಷನ್ ಕ್ರೈಟೇರಿಯಾ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಇದು ಸ್ಟೋರೇಜ್ ಇವ್ಯಾಲ್ಯೂಯೇಷನ್ ಕ್ರೈಟೇರಿಯಾ ಅಂತ ಅರ್ಥ ಆಯ್ತಾ ನಿಮ್ಗೆ? ಇಮೇಜ್, ಮೊಬೈಲ್ ಇರ್ತಕ್ಕಂಥ ಇಮೇಜ್, ಡಾಕ್ಯುಮೆಂಟ್ಸ್ ಎಲ್ಲದನ್ನ ನಾವು ಸಪ್ರೇಟ್ ಎಷ್ಟೆಷ್ಟು ಡಾಕ್ಯುಮೆಂಟ್ ಅಕ್ವೈರ್ ಮಾಡಿದೆ ಅಂತ ಹೇಳಿ ಮೊಬೈಲ್ ಅಲ್ಲಿ ನೀವು ನೋಡ್ಬೋದು, ಯಾವ್ದ್ರಲ್ಲಿ, ಫೈಲ್ ಮ್ಯಾನೇಜರ್ ಅಲ್ಲಿ. ಹೌದಾ, ಅದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾನೆ. ಸೊ ಸ್ಲೈಡ್ಸ್ ನೋಡ್ಕೊಂಡು ನೋಟ್ಸ್ ಬರ್ಕೊಳ್ತಾ ಹೋಗ್ತಾ ಇರ್ರಿ, ಆಯ್ತಾ? ಓಕೆ, ದೆನ್ ವಿಲ್ ಗೋ ಫಾರ್ ಅ ನೆಕ್ಸ್ಟ್ ಒನ್. ಮೇನ್ ಮೆಮೊರಿ ಆರ್ಗನೈಸೇಷನ್ಸ್ ಅಂತ ನಾವು ಹೇಳಿದ್ವಿ. ಮೇನ್ ಮೆಮೊರಿ ಆರ್ಗನೈಸೇಷನ್ ಅಂತಂದ್ರೆ ಇಲ್ಲೇನ್ ಸರ್ ಹಿಂಗ್ ಬಾಕ್ಸ್ ಕಾಣ್ತಾ ಇದೆ ಅಂತಂದ್ರೆ, ಇದು ಬಾಕ್ಸ್ ಅಲ್ಲ, ಒಂದು ಡಾಟಾ ಅಥವಾ ಒಂದು ನೇಮ್, ನಿಮ್ಮ ಹೆಸರು ಇರ್ಬೋದು, ಒಂದು ಫೈಲ್ ಇರ್ಬೋದು, ಆ ಫೈಲ್ ಇರ್ತಕ್ಕಂಥ ಬಿಟ್ ಕನ್ವರ್ಟ್ ಆಗಿ ಆ ಡಾಟಾ ಏನಿದೆ ಅಲ್ಲಿ ಬಾಕ್ಸ್ ಕಾಣ್ತಾ ಇದೆ ತಾನೆ, ಕಾಲಮ್ ರೋಸ್ ಏನ್ ಕಾಣ್ತಾ ಇದೆ ತಾನೆ,
ಈ ರೋಸಿಗೆ ನಾವು ಯಾವಾಗಲೂ 0 ಇಂದ ಸ್ಟಾರ್ಟ್ ಆಗುತ್ತೆ ರೀಡ್ ಮಾಡೋದಕ್ಕೆ. 0 1 2 3 4 5 ಅಪ್ ಟು n-1 n-2 ಅಂತ ನಾವು ಹೇಳ್ಬೇಕಾಗುತ್ತೆ. ಇಲ್ಲಿ ಏನ್ ಬಿಟ್ 1 ಬಿಟ್ 2 ಅಂತ ಇದೆ, ವರ್ಡ್ಸ್ ಅಂತ ಹೇಳ್ತೀವಿ ಆಯ್ತಾ. ಈ ಒಂದು ಬಾಕ್ಸಿಗೆ 1 ಬಿಟ್ ಅಂತ ಹೇಳಿ, ಸೆಕೆಂಡ್ಗೆ ಬಿಟ್ 2 ಅಂತ ಹೇಳ್ಬೇಕಾಗುತ್ತೆ. ಅಪ್ ಟು ಇಲ್ಲಿವರೆಗೆ ಈಚ್ ವರ್ಡ್ ಕಂಟೈನ್ ದ ಸೇಮ್ ನಂಬರ್ ಆಫ್ ಬಿಟ್ಸ್ ಈಕ್ವಲ್ ಟು ವರ್ಡ್ ಲೆಂತ್ ಅಂತ ನಾವು ಹೇಳ್ತಾ ಇರ್ತೀವಿ. ಇಲ್ಲೇನು ಇಲ್ಲಿ ವರ್ಡ್ ಆಫ್ ದ ಮೆಮೊರಿ ಟೋಟಲ್ ನಂಬರ್ ಆಫ್ n ವರ್ಡ್ಸ್ ಅಂತ ಹೇಳ್ಬೇಕಾಗುತ್ತೆ. ಅಡ್ರೆಸ್ ಆಫ್ ದ ಮೆಮೊರಿ ಬಂದ್ಬಿಟ್ಟು ಹೋಲ್ ಥಿಂಗ್ಸ್ ಅಂತ ನಾವು ಹೇಳ್ತೀವಿ. ಈ ರೀತಿಯಾಗಿ ಮೆಮೊರಿನ ಆರ್ಗನೈಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇತ್ತಾನೆ, ಇಲ್ಲಿ ಬಾಕ್ಸ್ ರೋಸ್ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾವು ಮೆಮೊರಿ ಆರ್ಗನೈಸೇಷನ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇದು ಈ ರೀತಿಯಾಗಿ ಡಿವೈಡ್ ಆಗ್ತಾ ಇರುತ್ತೆ. ಅದು ಮೆಮೊರಿ ಆರ್ಗನೈಸೇಷನ್ಸ್ ಈ ರೀತಿ ಇದ್ದಾಗ, machine having a smaller word length are slower in operations than machines having larger word length ಅಂತ ಹೇಳ್ತೀವಿ. machine having smaller word length are slower in operations then machines having larger word length ಅಂತ ನಾವು ಹೇಳ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ a write to memory location is destructive to its previous content ಅಂತ ನಾವು ಹೇಳ್ಬೇಕಾಗುತ್ತೆ. a read from a memory location is non destructive to its previous content ಅಂತ ನಾವು ಹೇಳಿದ್ರೆ, read ಅಂತಂದ್ರೆ ಅರ್ಥ ಏನು, ಪ್ರಿವಿಯಸ್ ಕಂಟೆಂಟ್ ಇರತಕ್ಕಂಥದ್ದನ್ನ ರೀಡಿಂಗ್ ನಾವು ಇಲ್ಲಿ ಮಾಡಬಹುದು, ಡಿಸ್ಟ್ರಕ್ಟಿವ್ ಅಂತ ಹೇಳ್ತೀವಿ. ರೀಡಿಂಗ್ ಆಫ್ ದ ಮೆಮೊರಿ ಲೊಕೇಶನ್ಸ್ ಇಸ್ ನಾನ್ ಡಿಸ್ಟ್ರಕ್ಟಿವ್ ಅಂತ ಹೇಳ್ತೀವಿ, ಅದು ಪ್ರಿವಿಯಸ್ ಕಂಟೆಂಟ್ ಅಂತ ಅಂದ್ರೆ ರೀಡಿಂಗ್ ರೈಟಿಂಗ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಇದರಲ್ಲಿ ಅಗೇನ್ ನಿಮಗೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ವರ್ಡ್ ಲೆಂತ್ ಅಂತ ಬರುತ್ತೆ. ಲಾರ್ಜರ್ ವರ್ಡ್ ಲೆಂತ್, ಸ್ಮಾಲರ್ ವರ್ಡ್ ಲೆಂತ್ ಅಂತ ನಾವು ಹೇಳ್ತಾ ಇರ್ತೀವಿ. ಇಲ್ಲಿ ಸ್ಲೋಯರ್ ಫಾಸ್ಟರ್ ಅಂತ ನಾವೇನು ಡಿಸ್ಕಸ್ ಮಾಡಿದ್ದಾನೆ ಫಸ್ಟ್ ಪಾಯಿಂಟ್ ಅಲ್ಲಿ ಮೇನ್ ಮೆಮೊರಿ ಆರ್ಗನೈಸೇಷನ್ಸ್ ಅಲ್ಲಿ, ಅದು ಹೇಗೆ ಅನ್ನೋದನ್ನ ಇಲ್ಲಿ ನೋಡೋಣ. ಫಿಕ್ಸ್ಡ್ ವರ್ಡ್ ಲೆಂತ್ ಮೆಮೊರಿ ಅಂತ ಅರ್ಥ ಏನಂತಂದ್ರೆ, ಇಲ್ಲಿ ಒಂದು ವರ್ಡ್ ಕಾಣ್ತಾ ಇದೆ ನಿಮ್ಗೆ, ಬಾಂಬೆ ಅಂತ ಇದೆ, ಡೆಲ್ಲಿ ಅಂತ ಇದೆ. ಬಾಂಬೆ ಅನ್ನೋದು ಹೋಲ್ ಒಂದು ವರ್ಡ್, ಆ ವರ್ಡ್ಗೆ ಅಲ್ಲಿ ಅಡ್ರೆಸ್ ಏನಿದೆ 0501 ಅಂತ ಹೇಳಿದ್ವಿ, ಅದಕ್ಕೆ ಅಡ್ರೆಸ್ ನಂಬರ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅಂದ್ರೆ ನೀವು ಕಂಪ್ಯೂಟರ್ ಅಲ್ಲಿ 0501 ಅಂತ ಹಾಕಿದ ತಕ್ಷಣ ಬಾಂಬೆ ಅಂತ ರೀಡ್ ಆಗುತ್ತೆ ಹೊರತಾಗಿ ಡೆಲ್ಲಿ ಅಂತ ರೀಡ್ ಆಗುದಿಲ್ಲ. ಅದೇ ರೀತಿ ಡೆಲ್ಲಿ ಅಂತ ನೀವು ಹಾಕಿದ ತಕ್ಷಣ 0502 ಅಂತ ಹಾಕಿದ್ರೆ ಡೆಲ್ಲಿ ಅಂತ ರೀಡ್ ಆಗುತ್ತೆ. ಅದಕ್ಕೆ ಸ್ಟೋರೇಜ್ ಸ್ಪೇಸ್ ಈಸ್ ಆಲ್ವೇಸ್ ಅಲಾಟೆಡ್ ಟು ಎ ಮಲ್ಟಿಪಲ್ ಆಫ್ ದ ವರ್ಡ್ ಲೆಂತ್ ಅಂತ ಹೇಳ್ತೀವಿ. ಫಾಸ್ಟರ್ ಇನ್ ಸ್ಪೀಡ್ ಕ್ಯಾಲ್ಕುಲೇಷನ್ಸ್ ಅಂದ್ರೆ ಇಲ್ಲಿ ಫಾಸ್ಟರ್ ಅಂದ್ರೆ ಅರ್ಥ ಏನಂತಂದ್ರೆ 050 ಅಂತಂದ್ರೆ ಹೋಲ್ ಥಿಂಗ್ BOMBA ಅಂತ ರೀಡ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಇರುತ್ತೆ, ಯಾವುದಕ್ಕೆ ಫಿಕ್ಸ್ಡ್ ವರ್ಡ್ ಲೆಂತ್ಗೆ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಇಲ್ಲಿ ಫಾಸ್ಟರ್ ಇನ್ ಸ್ಪೀಡ್ ಕ್ಯಾಲ್ಕುಲೇಷನ್ ಅಂತ ವೇರಿಯಬಲ್ ಲೆಂತ್. ವೇರಿಯಬಲ್ ಅಂದ್ರೆ ನೋಡೋಣ ಫರ್ದರ್ ಏನಂತ ಹೇಳಿ. ಅಂಡ್ ನಾರ್ಮಲ್ ಯೂಸ್ ಇನ್ ದ ಲಾರ್ಜೆಸ್ಟ್ ಸ್ಪೆಸಿಫಿಕ್ ಕಂಪ್ಯೂಟರ್ ಇಂದ ಗೇನಿಂಗ್ ದ ಸ್ಪೀಡ್ ಆಫ್ ದ ಕ್ಯಾಲ್ಕುಲೇಷನ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ. ಈ ರೀತಿ ಇತ್ತಂದ್ರೆ ಸ್ಪೀಡ್ ಅಪ್ ಡಾಟಾ ರೀಡ್ ಮಾಡೋದು ಜಲ್ದಿ ಆಗುತ್ತೆ ಅಂತ ಫಿಕ್ಸ್ಡ್ ವರ್ಡ್ ಲೆಂತ್ ಮೆಮೊರಿ ಬಗ್ಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ವೇರಿಯಬಲ್ ವರ್ಡ್ ಲೆಂತ್. ವೇರಿಯಬಲ್ ವರ್ಡ್ ಅಂದ್ರೆ ಇಲ್ಲಿ ಒಂದು ಕಾಂಬಿನೇಷನ್ ಹಾಕಿ ನೋಡಿ, ಫಾಸ್ಟರ್ ಇನ್ ಸ್ಪೀಡ್ ಫಾರ್ ಕ್ಯಾಲ್ಕುಲೇಷನ್ ದೆನ್ ವೇರಿಯಬಲ್. ಅಂದ್ರೆ ಫಿಕ್ಸ್ಡ್ ವರ್ಡ್ ಲೆಂತ್ ಮೆಮೊರಿ ಯಾವಾಗಲೂ ಸ್ಪೀಡ್ ಯಾವುದರಿಂದ ವೇರಿಯಬಲ್ ವರ್ಡ್ ಲೆಂತ್ ಮೆಮೊರಿಕಿನ ಜಾಸ್ತಿ ಸ್ಪೀಡ್ ಅಂತ ವರ್ಡ್ ಇರುತ್ತೆ ಅಂತ ಅರ್ಥ. ಎದಕ್ಕೆ ಸರ್ ಅಂತಂದ್ರೆ ಇಲ್ಲಿ 0501 ಆ ಅಡ್ರೆಸ್ ಹಾಕಿದ್ರೆ ತಕ್ಷಣನೇ ಇದು ಬಾಂಬೆ ಅಂತ ರೀಡ್ ಆಗುತ್ತೆ. ಅದೇ ನೀವು ಇಲ್ಲಿ ನೋಡಿ 0025 ಅಂತ ಹಾಕಿದ್ರೆ ಬರೀ ಸಿಂಗಲ್ ವರ್ಡ್ ಬಿ ಅಂತ ಮಾತ್ರ ರೀಡ್ ಆಗುತ್ತೆ. ಅದೇ ರೀತಿ ಓ ಅಂತ ಇತ್ತಾನೆ 0026 ಅಂತ ಕೊಟ್ರೆ ಓ ಅಂತ ರೀಡ್ ಆಗುತ್ತೆ. ಅಂದ್ರೆ ಪ್ರತಿ ಒಂದು ಸಿಂಗಲ್ ವರ್ಡಿಗೆ ಅಡ್ರೆಸ್ ನಂಬರ್ಸ್ ಅವೈಲಬಲ್ ಇದಾವೆ. ಈ ತರ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಟೈಮ್ ತುಂಬಾ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಇಲ್ಲಿ ಅಡ್ರೆಸ್ ಅದು ಮತ್ತೆ ಡೆಲ್ಲಿ ಅಂತ ಇದೆ, ಪ್ರತಿ ಒಂದು ವರ್ಡಿಗೂ ಸಪರೇಟ್ ಡಿಫ್ರೆಂಟ್ ಅಡ್ರೆಸ್ ಇತ್ತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡೋದು ತುಂಬಾ ಡಿಫಿಕಲ್ಟ್, ಅಂದ್ರೆ ಸ್ಲೋವರ್ ಇರುತ್ತೆ ಅಂತ ಅರ್ಥ. ಈಚ್ ಮೆಮೊರಿ ಲೊಕೇಶನ್ಸ್ ಕ್ಯಾನ್ ಸ್ಟೋರ್ ಓನ್ಲಿ ಎ ಸಿಂಗಲ್ ಕ್ಯಾರೆಕ್ಟರ್, ಸ್ಲೋಯರ್ ಇನ್ ಸ್ಪೀಡ್ ಆಫ್ ಕ್ಯಾಲ್ಕುಲೇಷನ್ಸ್ ದ್ಯಾನ್ ಫಿಕ್ಸ್ಡ್ ವರ್ಡ್ ಲೆಂತ್ ಮೆಮೊರಿ ಅಂತ ನಾವು ಹೇಳ್ತೀವಿ. ಯೂಸ್ಡ್ ಇನ್ ಸ್ಮಾಲ್ ಬಿಸ್ನೆಸ್ ಕಂಪ್ಯೂಟರ್ ಫಾರ್ ಆಪ್ಟಿಮೈಸಿಂಗ್ ದ ಯೂಸ್ ಆಫ್ ಸ್ಟೋರೇಜ್ ಸ್ಪೇಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಇದೆಲ್ಲ ನೀವು ಫಿಕ್ಸ್ಡ್ ವರ್ಡ್ ಲೆಂತ್ಗೆ ವೇರಿಯಬಲ್ ವರ್ಡ್ ಲೆಂತ್ಗೆ ಇರತಕ್ಕಂಥ ಡಿಫಿನಿಷನ್. ಫಿಕ್ಸ್ಡ್ ವರ್ಡ್ ಲೆಂತ್ಗೆ ಇರತಕ್ಕಂಥ ಏನಿದೆ ಒಂದು ಹೋಲ್ ವರ್ಡ್ ಕನ್ಸಿಡರ್ ಮಾಡುತ್ತೆ, ಇಲ್ಲಿ ಏನಿದೆ ಸಿಂಗಲ್ ವರ್ಡ್ ಬೈ ಸಿಂಗಲ್ ಕನ್ಸಿಡರ್ ಮಾಡುತ್ತೆ. ಅದಕ್ಕೆ ಇಲ್ಲೊಂದು ನೋಟ್ ಕೊಟ್ಟಿದ್ದೀವಿ, ವಿತ್ ಮೆಮೊರಿ ಬೀಯಿಂಗ್ ಚೀಪರ್ ಅಂಡ್ ಲಾರ್ಜರ್ ಡೇ ಬೈ ಡೇ ಮೋಸ್ಟ್ ಮಾಡರ್ನ್ ಕಂಪ್ಯೂಟರ್ಸ್ ಎಂಪ್ಲಾಯ್ ಫಿಕ್ಸ್ಡ್ ವರ್ಡ್ ಲೆಂತ್ ಮೆಮೊರಿ ಆರ್ಗನೈಸೇಷನ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ನಿಮ್ಮ ವರ್ಡ್ ಲೆಂತ್ ಪ್ರೊಸೆಸರ್, ಫಿಕ್ಸ್ಡ್ ವರ್ಡ್ ಲೆಂತ್ ಮೆಮೊರಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಮೆಮೊರಿ ಕೆಪಾಸಿಟಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಬಂದ್ಬಿಟ್ಟು ಮೆಮೊರಿ ಕೆಪಾಸಿಟಿ ಅಂತಂದ್ರೆ ಮೆಮೊರಿ ಕೆಪಾಸಿಟಿ ಆಫ್ ಎ ಕಂಪ್ಯೂಟರ್ ಇಸ್ ಈಕ್ವಲ್ ಟು ದ ನಂಬರ್ ಆಫ್ ಬೈಟ್ಸ್ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಇಟ್ಸ್ ಪ್ರೈಮರಿ ಸ್ಟೋರೇಜ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇಟ್ಸ್ ಯೂನಿಟ್ಸ್ ಆರ್ ಕಿಲೋಬೈಟ್. KB ಅಂತ ಮೊಬೈಲ್ ಅಲ್ಲಿ KB, MB, GB, TB ಅಂತೆಲ್ಲ ಯೂಸ್ ಮಾಡ್ತಾ ಇರ್ತೀರಿ. ಅವೆಲ್ಲ ವರ್ಡ್ಸ್ ಏನಂತಂದ್ರೆ ಇಲ್ಲಿ ಕಿಲೋಬೈಟ್ ಅಂತ ನಾವು ಹೇಳ್ತೀವಿ. KB ಅಂತಂದ್ರೆ KB ಅಂದ ತಕ್ಷಣ 1024, 1 KB is equal to 1024 ಅಂತ ಹೇಳ್ತೀವಿ. ಇದನ್ನ ನಾವು 2 to the power of 10 ಅಂತ ನಾವು ಹೇಳ್ತೀವಿ. ಅದಕ್ಕೆ ಬಿಟ್ ದೊಡ್ಡದ ಬೈಟ್ಸ್ ದೊಡ್ಡದ ಅಂತಂದ್ರೆ ಬೈಟ್ಸ್ ದೊಡ್ಡದು, ಬಿಟ್ ಸಣ್ಣದು ಅಂತ ಅರ್ಥ ಆಯ್ತಾ. ಅಂದ್ರೆ 1 ಬೈಟಿಗೆ 1008 ಬಿಟ್ಸ್ ಇರ್ತವೆ. ಇಲ್ಲಿ 1 ಕಿಲೋಬೈಟ್ಗೆ 1024 ಬೈಟ್ಸ್ ಅವೈಲಬಲ್ ಇರ್ತವೆ. ಮೆಗಾ ಬೈಟ್ಸ್ ಅಂತ ಹೇಳ್ತೀವಿ, MB ಅಂತ ಇದೆ. MB ಅಂತಂದ್ರೆ ಇಷ್ಟೆಲ್ಲ ಅವಲ್ಲ 2 to the power of 20 ಬೈಟ್ಸ್ ಅಂತ ಹೇಳ್ತೀವಿ. ಗೀಗಾಬೈಟ್ ಅಂದ್ರೆ 2 to the power 30 ಬೈಟ್ಸ್ ಅಂತ ಹೇಳ್ತೀವಿ. ನೀವೇ ಅಲ್ಸ್ ನೋಡಿ ಎಷ್ಟು ಮಟ್ಟಿಗೆ ನಾವು ಡಾಟಾನ ಸ್ಟೋರ್ ಮಾಡಬಹುದು. GB ಇತ್ತಂದ್ರೆ, ಈಗೆಲ್ಲ ನಾವು TB ಯೂಸ್ ಮಾಡ್ತಾ ಅಂದ್ರೆ ಟೆರಾಬೈಟ್ ಯೂಸ್ ಮಾಡ್ತಾ ಇದೀವಿ, ಇದಕ್ಕಿಂತ ಜಾಸ್ತಿ ಇರುತ್ತೆ.
ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು KB, MB, GB ಎಕ್ಸಾಮ್ಸ್ ಅಲ್ಲಿ FD ಎಕ್ಸಾಮ್ ಅಥವಾ SD ಎಕ್ಸಾಮ್ಸ್ ಅಲ್ಲಿ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಕೇಳ್ತಾರೆ ವಿಚ್ ಇಸ್ ದ ಹೈಯೆಸ್ಟ್ ಬಿಟ್ ಅಂತ ಕೇಳಿದ್ರೆ KB, MB, GB, TB ಅಂದ ತಕ್ಷಣ ಟೆರಾಬೈಟ್ ಅಂತ ನೀವು ಹೇಳ್ಬೇಕಾಗುತ್ತೆ. ಇದರಲ್ಲಿ ಯಾವ್ದು ಸ್ಮಾಲ್ ಅಂತ ಕೇಳಿದ್ರೆ ಕಿಲೋಬೈಟ್ ಅಂತ ಹೇಳ್ತೀವಿ. ಬಿಟ್ ದೊಡ್ಡದ ಬೈಟ್ ದೊಡ್ಡದ ಅಂತಂದ್ರೆ ಬೈಟ್ಸ್ ದೊಡ್ಡದು, ಬಿಟ್ಸ್ ತುಂಬಾ ಸಣ್ಣದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ನಾವು ಹೇಳಬೇಕಾಗುತ್ತೆ. ಇದಕ್ಕೆ ನಾವು ಸ್ಟೋರೇಜ್ ಪ್ರೈಮರಿ ಅಂತ ನಾವೇನು ಡಿಸ್ಕಸ್ ಮಾಡಿದ್ದಾನೆ ಈಗ ತಾನೆ, ಅದಕ್ಕೆ ನಾವು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ನಾವು ಹೇಳ್ತೀವಿ. ಇದಕ್ಕೆ ನಾವು ಪ್ರೈಮರಿ ಸ್ಟೋರೇಜ್ ಅಂತ ನಾವು ಹೇಳಬೇಕಾಗುತ್ತೆ. ಪ್ರೈಮರಿ ಸ್ಟೋರೇಜ್ ಆಫ್ ಕಂಪ್ಯೂಟರ್ ಇಸ್ ಆಫ್ಟನ್ ರೆಫರ್ಡ್ ಟು ಆಸ್ ಎ RAM ಬಿಕಾಸ್ ಆಫ್ ಇಟ್ಸ್ ರ್ಯಾಂಡಮ್ ಆಕ್ಸೆಸ್ ಕೆಪಾಬಿಲಿಟಿ. RAM ಚಿಪ್ಸ್ ಹ್ಯಾಸ್ ಎ ವಾಲಟೈಲ್ ಮೆಮೊರಿ ಅಂತ ನಾವು ಹೇಳ್ಬೇಕಾದ್ರೆ, ವಾಲಟೈಲ್ ಅಂತಂದ್ರೆ ಟೆಂಪರರಿ ಪರ್ಪಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಇದು ಪವರ್ ಆನ್ ಆದ ತಕ್ಷಣ ಡಾಟಾ ಸ್ಟೋರ್ ಆಗುತ್ತೆ, ಪವರ್ ಆಫ್ ಆದ ತಕ್ಷಣ ಡಾಟಾ ಎರೇಸ್ ಆಗುತ್ತೆ. ಅದಕ್ಕೆ ವಾಲಟೈಲ್ ಮೆಮೊರಿ ಅಂತ ನಾವು ಹೇಳ್ತೀವಿ. ಎ ಕಂಪ್ಯೂಟರ್ ಮದರ್ ಬೋರ್ಡ್ ಇಸ್ ಡಿಸೈನ್ಡ್ ಇನ್ ಎ ಮ್ಯಾನರ್ ದಟ್ ದ ಮೆಮೊರಿ ಕೆಪಾಸಿಟಿ ಕ್ಯಾನ್ ಬಿ ಎನ್ಹಾನ್ಸ್ಡ್ ಬೈ ಆಡಿಂಗ್ ಮೋರ್ ಅಂಡ್ ಮೋರ್ ಚಿಪ್ಸ್. ಅಂದ್ರೆ ಒಂದು ಮದರ್ ಬೋರ್ಡ್ ಅಲ್ಲಿ ನೀವು ಎಷ್ಟು ಮಟ್ಟಿಗೆ ಆಗಾದ್ರೂ ನೀವು ಚಿಪ್ಸೆಟ್ ಹಾಕಿ ಇನ್ಕ್ರೀಸ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಸಪೋಸ್ ನನಗೆ 4GB RAM ಬೇಕು, 64GB ಇಂಟರ್ನಲ್ ಬೇಕಿತ್ತಂದ್ರೆ ಆ ಕಾಂಬಿನೇಷನ್ ಅಲ್ಲೂ ಅವೈಲೇಬಲ್ ಇದಾವೆ. ನನಗಿಲ್ಲ 8GB ಮತ್ತೆ 128GB ಇಂಟರ್ನಲ್ ಬೇಕಿತ್ತು, 8GB RAM ಬೇಕಿತ್ತಂದ್ರೆ ಅದ್ರದ್ದು ಮದರ್ ಬೋರ್ಡ್ ಅವೈಲೇಬಲ್ ಇದಾವೆ. ಈ ರೀತಿಯಾಗಿ ನೀವು ಎನ್ಹಾನ್ಸ್ ಕೂಡ ನಾವು ಮಾಡ್ಕೋಬಹುದು ಅಂತ ಹೇಳಿ ಇಲ್ಲಿ ಡಿಸೈನ್ ಕೂಡ ಮಾಡಬಹುದು ಅಂತ ಹೇಳಿ ಥರ್ಡ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾನೆ. ದ ಅಡಿಷನಲ್ RAM ಚಿಪ್ಸ್ ವಿಚ್ ಪ್ಲಗ್ ಇನ್ ಟು ಸ್ಪೆಷಲ್ ಸಾಕೆಟ್ಸ್ ಆನ್ ಮದರ್ ಬೋರ್ಡ್ ಆರ್ ನೋನ್ ಆಸ್ ಸಿಂಗಲ್ ಇನ್ ಲೈನ್ ಮೆಮೊರಿ ಮಾಡೆಲ್ಸ್ ಅಂತ ಹೇಳ್ತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಸ್ಟ್ಯಾಂಡ್ ಫಾರ್ SIMMS ಸ್ಟ್ಯಾಂಡ್ ಫಾರ್ ಅಂತ ಕೇಳಿದ್ರೆ ಸಿಂಗಲ್ ಇನ್ ಲೈನ್ ಮೆಮೊರಿ ಮಾಡೆಲ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇನ್ ಅಡಿಷನಲ್ RAM ಚಿಪ್ಸ್ ವಿಚ್ ಪ್ಲಗ್ ಇನ್ ಸ್ಪೆಷಲ್ ಸಾಕೆಟ್ ಆನ್ ಮದರ್ ಬೋರ್ಡ್. ಅಂದ್ರೆ ನಿಮ್ಗೆ 2GB ಕಿಂತ ಜಾಸ್ತಿ ಬೇಕಿತ್ತು ಅಂದ್ರೆ ಡೆಸ್ಕ್ಟಾಪ್ ಇತ್ತು ಅಂದ್ರೆ ಅಡಿಷನಲ್ RAM ತಗೋಬೇಕಾಗುತ್ತೆ. ಆ RAM ನ ನಾವು ಅಲ್ಲಿ ಸಾಕೆಟ್ಸ್ ಅಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಿಮ್ಮ RAM ಬಗ್ಗೆ ಮಾಹಿತಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅದು RAM ಯಾವಾಗಲೂ ವಾಲಟೈಲ್ ಮೆಮೊರಿ ಅಂತಾನು ಮೈಂಡ್ ಅಲ್ಲಿ ಇಟ್ಕೊಳ್ರಿ. RAM ಇಸ್ ಎ ಟೆಂಪರರಿ ಸ್ಟೋರೇಜ್ ಮೆಮೊರಿ, RAM ಇಸ್ ಎ ವಾಲಟೈಲ್ ಮೆಮೊರಿ, RAM ಇಸ್ ಎ ವಾಲಟೈಲ್ ಮೆಮೊರಿ, RAM ಇಸ್ ಎ ವಾಲಟೈಲ್ ಮೆಮೊರಿ. ಇದನ್ನ ಮಾತ್ರ ಮರಿಬೇಡ್ರಿ. RAM ವಾಲಟೈಲ್ ಆರ್ ನಾನ್ ವಾಲಟೈಲ್ ಅಂತ ಕೇಳಿದ ತಕ್ಷಣ ಯಾವಾಗಲೂ ನಿಮಗೆ ವಾಲಟೈಲ್ ಮೆಮೊರಿ ಅಂತಾನೆ ಮೈಂಡ್ ಅಲ್ಲಿ ಬರಬೇಕು. ಯಾಕಂದ್ರೆ ಬಹಳ ಜನ FDA ಎಕ್ಸಾಮ್ಸ್ ಅಲ್ಲಿ ನಾನ್ ವಾಲಟೈಲ್ ಅಂತಾನೆ ಹಾಕ್ತಾರೆ. ನಾನ್ ವಾಲಟೈಲ್ ಬಗ್ಗೆ ಡೆಫಿನಿಷನ್ಸ್ ಗೊತ್ತಿರೋದಿಲ್ಲ. ವಾಲಟೈಲ್ ಅನ್ನೋದು ಟೆಂಪರರಿ, ನಾನ್ ವಾಲಟೈಲ್ ಅನ್ನೋದು ಪರ್ಮನೆಂಟ್. ರೀಡ್ ಓನ್ಲಿ ಮೆಮೊರಿ ನೆಕ್ಸ್ಟ್ ಬಂದ್ಬಿಟ್ಟು ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾನ್ ವಾಲಟೈಲ್ ಮೆಮೊರಿ ಬಂದ್ಬಿಟ್ಟು ರೋಮಿಂಗ್ ಅಂತ ನಾವು ಹೇಳ್ಬೇಕು. ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ತೀವಿ. ಡಾಟಾ ಸ್ಟೋರ್ಡ್ ಇನ್ ಎ ರೋಮ್ ಕ್ಯಾನ್ ಓನ್ಲಿ ಬಿ ರೀಡ್ ಅಂಡ್ ಯೂಸ್ಡ್, ದೇ ಕ್ಯಾನ್ ನಾಟ್ ಬಿ ಚೇಂಜ್. ಅಂದ್ರೆ ಅದನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಬರಂಗಿಲ್ಲ. ನಾವು ನೋಡ್ಬೋದು, ರೀಡ್ ಮಾಡ್ಬೋದು, ಹೊರತಾಗಿ ಚೇಂಜಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ರೋಮ್ ಅಂತ ನಾವು ಹೇಳ್ತೀವಿ. ಇದು ಎಲ್ಲಿರುತ್ತೆ ಸರ್ ಸಿಸ್ಟಮ್ ಅಲ್ಲಿ ಅಂತಂದ್ರೆ, ನೀವು ಕಂಪ್ಯೂಟರ್ ಅಲ್ಲಿ ಅಂದ್ರೆ ಮೊಬೈಲ್ ಅಲ್ಲಿ ಆಟೋಮೆಟಿಕ್ ಆಗಿ ಆಪ್ಸ್ ಬಂದಿರ್ತಾವ. ಆ ಆಪ್ಸ್ ನಾವು ಅನ್ಇನ್ಸ್ಟಾಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಬ್ಸರ್ವ್ ಮಾಡಿದಿರಾ? ಆ ಆಪ್ಸ್ ಗೆ ನಾವು ರೋಮ್ ಅಂತ ಹೇಳ್ತೀವಿ. ಅಂದ್ರೆ ದ ಡಾಟಾ ಅಥವಾ ಆಪ್ಸ್ ವಿ ಕಾಂಟ್ ಏಬಲ್ ಟು ಮಾಡಿಫೈ, ವಿ ಕಾಂಟ್ ಏಬಲ್ ಟು ಅನ್ಇನ್ಸ್ಟಾಲ್, ವಿ ಕಾಂಟ್ ಏಬಲ್ ಟು ಡಿಸೇಬಲ್ ದ ಥಿಂಗ್ಸ್. ದೋಸ್ ಟೈಪ್ಸ್ ಆಫ್ ಸ್ಟೋರೇಜ್ ಆರ್ ಕಾಲ್ಡ್ ಆಸ್ RAM ಅಂತ ನಾವು ಹೇಳ್ತೀವಿ. ಅದು ನಾವು ನೋಡ್ಬೋದು, ರೀಡ್ ಮಾಡ್ಬೋದು, ಹೊರತಾಗಿ ಯಾವುದೇ ರೀತಿಯಲ್ಲಿ ತೆಗೆಯೋದು ಅಥವಾ ಅನ್ಇನ್ಸ್ಟಾಲ್ ಮಾಡೋದು ನಮ್ಮ ಅಧಿಕಾರ, ನಮ್ಮ ಕಡೆಗೆ ಯಾವುದೇ ರೀತಿಯಲ್ಲಿ. ಅದಕ್ಕೆ ಅಂದ್ರೆ ಅದು ಆಲ್ರೆಡಿ ಇನ್ಬಿಲ್ಟ್ ಆಗಿ ಬಂದಿರುತ್ತೆ ಸಿಸ್ಟಮ್ ಜೊತೆಗೆ. ಅಂತ ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರೋಗ್ರಾಮ್ಸ್ ನಾವು ಯಾವುದೇ ರೀತಿಯಲ್ಲಿ ಮಾಡಿಫೈ ಮಾಡಕ್ ಬರೋದಿಲ್ಲ ಅಂತ ಇದು RAM ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ತೀವಿ. Read only memory are mainly used to store programs and data which do not change and are frequently used. For example, system boot program ಅಂದ್ರೆ ಹೇಳಿದ್ನಲ್ಲ ಈಗ ತಾನೆ, ಪ್ರೋಗ್ರಾಮ್ ಅಥವಾ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಜೊತೆಗೆ ಆಟೋಮೆಟಿಕ್ ಆಗಿ ಏನೇನು ಇನ್ಸ್ಟ್ರಕ್ಷನ್ಸ್ ಸೆಟ್ ಆಫ್ ಪ್ರೋಗ್ರಾಮ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತಾನೆ ಅದನ್ನ ನಾವು ಯೂಸ್ ಮಾಡ್ಕೊಂತ ಹೋಗ್ತಿರ್ಬೇಕು. ಯಾವುದೇ ರೀತಿಯಲ್ಲಿ ಅದನ್ನ ಮಾಡಿಫೈ ಮಾಡೋದಂತವೇನು ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇರೋದಿಲ್ಲ. ದೋಸ್ ಆರ್ ಏಬಲ್ ಟು ಓನ್ಲಿ ರೀಡ್ ಅಂಡ್ ಯೂಸ್ ಓನ್ಲಿ ಅಂತ ನಾವು ಹೇಳಬೇಕಾಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಯುವರ್ ರೋಮ್ ಮತ್ತೆ RAM ಬಗ್ಗೆ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಥಿಂಗ್ಸ್. ಈಗ ಟೈಪ್ಸ್ ಆಫ್ ರೋಮ್ಸ್ ಯಾವ್ಯಾವ ಇದೆ ಅಂತಂದ್ರೆ, ಮ್ಯಾನುಫ್ಯಾಕ್ಚರ್ಡ್ ಪ್ರೋಗ್ರಾಮ್ಡ್ ರೋಮ್, ಯೂಸರ್ ಪ್ರೋಗ್ರಾಮ್ ರೋಮ್, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ, PROM ಅಂತ ಹೇಳ್ತೀವಿ, ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ತಿರ್ತೀವಿ. ಸೊ ಯೂಸ್ ಡಾಟಾ ಈಸ್ ಬರ್ನ್ಡ್ ಬೈ ಎ ಮ್ಯಾನುಫ್ಯಾಕ್ಚರ್ ಆಫ್ ದ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ ಇನ್ ದ ವಾಟ್ ಈಸ್ ಇಟ್ ಈಸ್ ವಿಚ್ ಇಟ್ ಈಸ್ ಯೂಸರ್ ಅಂತ ನಾವು ಹೇಳ್ತೀವಿ. PROM ಅಂತಂದ್ರೆ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ, ಟೈಪ್ಸ್ ಆಫ್ ರೋಮ್ ಯಾವ ಬರೀರಿ ಅಂದ ತಕ್ಷಣ ಬರಿಬೇಕಾಗುತ್ತೆ. PROM, EPROM ಅಂತ ಬರಿಬೇಕಾಗುತ್ತೆ. ಸ್ಟ್ಯಾಂಡ್ ಫಾರ್ ಅಂತಾನು ಕೇಳ್ತಿರ್ತಾನೆ. The use can erase information stored in its chips and it can be reprogrammed to store a new information. EPROM ಅಂತಂದ್ರೆ erasable programmable read only memory. ಅಂದ್ರೆ ಆಲ್ರೆಡಿ ಬಂದಿರತಕ್ಕಂಥ ಕಂಪ್ನಿಯಿಂದ ಪ್ರೋಗ್ರಾಮ್ ಬಂದಿರತಕ್ಕಂಥದ್ದನ್ನ ನಾವು ಎರೇಸ್ ಮಾಡಿ ರೀಪ್ರೋಗ್ರಾಮ್ ಕೂಡ ನಾವು ಮಾಡುವ, ಅದಕ್ಕೆ ನಾವು ಎರೈಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ರೋಮ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಟೈಪ್ಸ್ ಬಂದ್ಬಿಟ್ಟು EPROM, ದಟ್ ಈಸ್ ಅಲ್ಟ್ರಾ ವೈಲೆಟ್ ಎರೈಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ.
ಇನ್ನೊಂದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ತೀವಿ. ದಟ್ ಇಸ್ ಆಲ್ಸೋ ಕಾಲ್ಡ್ ಫ್ಲಾಶ್ ಮೆಮೊರಿ ಅಂತ ನಾವು ಹೇಳ್ತಾ ಇರ್ತೀವಿ. ಕೇಳಿರ್ತೀವಿ ಭಾಳ ಜನ ಫ್ಲಾಶ್ ಮೆಮೊರಿ, ಫ್ಲಾಶ್ ಪೆನ್ ಡ್ರೈವ್ ಐತೆ ಅಂತೆಲ್ಲ ಕೇಳ್ತಿರ್ತಾರೆ. ದೋಸ್ ಆರ್ ಕಾಲ್ಡ್ ಎಂಟೈರ್ಲಿ ಥಿಂಗ್ಸ್ ಓವರ್ ಹಿಯರ್. The type of EPROM chip is which is stored information is erased by using high voltage electric pulse ಅಂತ ನಾವು ಹೇಳ್ತಿರ್ತೀವಿ. ಸೊ ಈ ಸ್ಲೈಡ್ ನೋಡ್ಕೊಂಡ್ಬಿಟ್ಟು ನೋಟ್ಸ್ ಎಲ್ಲ ಬರ್ಕೊಳ್ತಾ ಇರಿ. ಇದ್ರ ಜೊತೆಗೆ ನಾನು ಲಿಂಕ್ ಶೇರ್ ಮಾಡ್ತಾ ಇರ್ತೀನಿ, ನೋಟ್ಸ್ ಅವೈಲಬಲ್ ಎಲ್ಲಿದೆ ಅಂತ ಹೇಳಿ. ಅದನ್ನು ನೀವು ಸಾಫ್ಟ್ ಕಾಪಿ ಥ್ರೂ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಕೊಳ್ರಿ, ಆಯ್ತಾ. ಸೊ ಕ್ಯಾಶ್ ಮೆಮೊರಿ ಅಂತಾನು ಇದೆ. ಸೊ ಕ್ಯಾಶ್ ಮೆಮೊರಿ ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಮಿನಿಮೈಸಿಂಗ್ ದ ಮೆಮೊರಿ ಪ್ರೊಸೆಸರ್ ಸ್ಪೀಡ್ ಮಿಸ್ ಮ್ಯಾಚಸ್. ಕಾಮನ್ಲಿ ಯೂಸ್ಡ್ ಫಾರ್ ಮಿನಿಮೈಸಿಂಗ್ ದ ಮೆಮೊರಿ ಪ್ರೊಸೆಸರ್ ಸ್ಪೀಡ್, ಮಿನಿಮೈಸ್ ಮಾಡುತ್ತೆ, ಪ್ರೊಸೆಸರ್ ಸ್ಪೀಡ್ ನ ಮಿಸ್ ಮ್ಯಾಚ್ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇರುತ್ತೆ. ಇಟ್ ಈಸ್ ಎ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಅಂಡ್ ಸ್ಮಾಲ್ ಮೆಮೊರಿ ಬಿಟ್ವೀನ್ ದ CPU ಅಂಡ್ ಮೇನ್ ಮೆಮೊರಿ. ಅಂದ್ರೆ CPU ಮತ್ತೆ ಮೇನ್ ಮೆಮೊರಿ ನಡುವೆ ಇರತಕ್ಕಂತ ಮೆಮೊರಿನೇ ಕ್ಯಾಶ್ ಮೆಮೊರಿ ಅಂತ ನಾವು ಹೇಳ್ಬೇಕಾಗುತ್ತೆ. ಕ್ಯಾಶ್, CASCH, ಕ್ಯಾಶ್ ಮೆಮೊರಿ ಅಂತ ನಾವು ಹೇಳ್ತೀವಿ. ಹೂಸ್ ಆಕ್ಸೆಸ್ ಟೈಮ್ ಈಸ್ ಕ್ಲೋಸರ್ ಟು ದ ಪ್ರೊಸೆಸಿಂಗ್ ಸ್ಪೀಡ್ ಆಫ್ ದ CPU ಅಂತ ನಾವು ಹೇಳ್ಬೇಕಾಗುತ್ತೆ. It is an extremely fast small memory between the CPU and main memory whose access time is closer to the processing speed of the CPU. Next, third point ಬಂದ್ಬಿಟ್ಟು it is used to temporarily stored very active data and instructions during processing ಅಂತ ನಾವು ಹೇಳ್ಬೇಕಾಗುತ್ತೆ. Sometime cache memory ನಾವು cache ಅಂತ ನಾವು ಹೇಳ್ತಾ ಇರ್ತೀವಿ, ಅರ್ಥ ಆಯ್ತಾ. ಸೊ this is your cache memory ಅಂತ ನಾವು ಹೇಳ್ಬೇಕಾಗುತ್ತೆ. So this is all about your instructions. ಸೊ ಇವತ್ತು ಕಲ್ತಿರ್ತಕ್ಕಂಥದ್ದು ಏನಿದೆ, ರ್ಯಾಂಡಮ್ ರ್ಯಾಮ್, ರೋಮೋ, ರೋಮೋ, ರಿಸ್ಕ್, ಸಿಸ್ಕ್, ಸಿಮ್ಮು, ಅಲ್ಟ್ರಾವೈಲೆಟ್. ಸೊ ಇದೆಲ್ಲ ನಾವು ಇಲ್ಲಿ ಇವತ್ತು ಕಲ್ತಿದ್ದೀವಿ. ಸೊ ಸ್ಲೈಡ್ನ ಪೂರ್ತಿಯಾಗಿ ಅಥವಾ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಹೊರತಾಗಿ ಮಿಡ್ಲ್ ನೀವು ಪಾಸ್ ಮಾಡಿಬಿಟ್ಟು ಅಂತವೇನು ಮಾಡ್ಲಿಕ್ಕೆ ಹೋಗಬೇಡಿ. ವಿಡಿಯೋ ಫುಲ್ ವಾಚ್ ಮಾಡ್ಕೊಳ್ತಾ ಇರಿ, ನೋಟ್ಸ್ ಬರ್ಕೊಳ್ತಾ ಹೋಗ್ತಾರೆ. ಏನೇ ಡೌಟ್ಸ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೇಸ್ ಮಾಡಿ. ವಿ ವಿಲ್ ಗಿವ್ ದ ಸೊಲ್ಯೂಷನ್ ಫಾರ್ ದಟ್ ಒನ್. ಓಕೆ ದೆನ್, ಥ್ಯಾಂಕ್ ಯು. ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ ದೆನ್.